ಅನು, ಟೀ ತಗೋ. ಅಮ್ಮ, ಓಟ್ ಹಾಕ್ತಿರೋದು ಏನೋ ಒಂಥರ ಖುಷಿ. ಅದ್ರಲ್ಲೂ ಅಪ್ಪಂಗ್ ಓಟ್ ಹಾಕ್ತಿದೀವಲ್ಲ, ಅದೊಂಥರ ಸಖತ್ ಫೀಲಿಂಗ್ ಅಲ್ವಾ ಅಮ್ಮ? ಇಷ್ಟೊಂದು ಖುಷಿಯಾಗಿದ್ಯಾ? ಹುಟ್ಟಿದ ಹಬ್ಬಕ್ಕೆ ಅಪ್ಪನ ಹತ್ರ ಏನ್ ಕೇಳ್ಬೇಕು ಅನ್ಕೊಂಡಿದ್ಯಾ? ಅಮ್ಮ, ಎಲ್ಲ ನಿನಗ್ ಗೊತ್ತಿರೋದೆ, ನಾನ್ ಇನ್ನೇನ್ ಕೇಳ್ತೀನಿ ಹೇಳು? ಏನು ನನಗ್ ಗೊತ್ತಿರೋದಾ? ಏನೇ ಅದು? ಅಮ್ಮ, ಸುಮ್ನೆ ನಾಟಕ ಮಾಡ್ಬೇಡ ನೀನು. ಹೊಸ್ದಾಗ ಏನ್ ಹೇಳಿ, ಎಲ್ಲ ಗೊತ್ತಿರೋದೆ ನಿನಗೆ. ನಿಜ ಹೇಳ್ಬೇಕು ಅಂದ್ರೆ ಅಪ್ಪಂಗೆ ಏನು ಗೊತ್ತಿಲ್ಲ. ಏನೇ ಅದು? ನೋಡು, ನಿಮ್ಮ ಅಪ್ಪನ್ಗೆ ನಿನ್ ಮದ್ವೆದೇ ಚಿಂತೆ, ಇನ್ನೇನು ಮನ್ಸಲ್ಲಿ ಕೂರ್ತಾ ಇಲ್ಲ. ತಿಂದಿದ್ದು ಉಂಡಿದ್ದು ಯಾವ್ದು ಮೈಗತ್ತಿಲ್ಲ. ನೋಡು, ಈ ಸರಿ ನೀನ್ ಏನೇನ್ ಕೇಳ್ಬೇಕಂತಿದ್ಯೋ ಎಲ್ಲ ಕೇಳಿ ಮುಗಿಸ್ಬಿಡು. ಹ್ಞೂ ಅಮ್ಮ, ನಾನು ಅದನ್ನೇ ಅನ್ಕೋತಿದ್ದೀನಿ. ಬರ್ಡೇ ದಿನಾನೇ ಈ ಟೆನ್ಷನ್ಗೆಲ್ಲ ಒಂದ್ ಫುಲ್ ಸ್ಟಾಪ್ ಇಟ್ಬಿಡ್ಬೇಕು. ಅನು, ನಿಜ ಹೇಳು, ನಿನ್ನ ಆರ್ಯ ಸರ್ ಮಧ್ಯ ಎಲ್ಲ ಸರಿ ಹೋಯ್ತು ತಾನೆ? ಅಮ್ಮ, ನಾನ್ ಯಾಕೆ ಸುಳ್ಳು ಹೇಳಿ, ನಿಜಾನೇ ಹೇಳ್ತಿದ್ದೀನಿ. ನಿನ್ ಮೇಲೆ ಆಣೆಗೂ ಅಮ್ಮ, ಎಲ್ಲ ಸರಿ ಹೋಗಿದೆ. ಈಗ ಯಾವ ತೊಂದ್ರೆನೂ ಇಲ್ಲ. ಅಲ್ಲಿಗೆಲ್ಲ ಮುಗೀತು. ಇವಳೇ ಇಷ್ಟು ಧೈರ್ಯವಾಗಿ ಹೇಳ್ತಿದ್ದಾಳೆ ಅಂದಮೇಲೆ ನಾನ್ ತಲೆ ಕೆಡ್ಸ್ಕೊಳ್ಳೋದ್ರಲ್ಲ ಅರ್ಥ ಇಲ್ಲ. ಅನು, ಹಾಗಿದ್ರೆ ನಿನ್ ಮದ್ವೆ ಬಗ್ಗೆ ನಿಮ್ಮ ಅಪ್ಪನೇ ಮಾತಾಡ್ತಾರೆ ಬಿಡು. ಅಪ್ಪನ? ಹೂನೆ, ನಿಮ್ಮ ಅಪ್ಪನ್ಗೆ ನಿನ್ ಮದ್ವೆದೇ ಚಿಂತೆ ಅಂತ ಹೇಳ್ದೆ ತಾನೆ, ಅವ್ರು ಮಾತಾಡ್ಕೋತಾರೆ ಬಿಡು. ಬಾ 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 ಬಾ. ಇವ್ರ ಎಲೆಕ್ಷನ್ ಸಾಕು, ಇವ್ರ ತರಲೆ ತಾಪತ್ರಗಳು ಸಾಕು. ಏನು ಅಮ್ಮ ಮಗಳು ಪಂಚಾಯಿತಿ? ಓಹೋ, ಎಲೆಕ್ಷನ್ ಅಲ್ಲಿ ಓಟ್ ಹಾಕಕ್ ಹೊರಟ್ರು? ಸುಬ್ಬು, ನಿನ್ಗೆ ಹೊಸ ಶರ್ಟ್ ಹಾಕೊಳ್ಳಿ ಅಂತ ತಾನೇ ಎತ್ತಿಟ್ಟಿದ್ದು. ನೀನ್ ನೋಡಿದ್ರೆ ಅದೇ ಕಿತ್ತೋಗಿರೋ ಹಳೆ ಶರ್ಟ್ನೇ ಹಾಕೊಂಡು ಹೋಗಿದ್ಯಾ. ನಿನ್ ಮಗಳು ಹೇಳಿದ್ರೆ ಮಾತ್ರ ಕೇಳದ? ಯಾಕೆ ನಾನು ಹೇಳಿದ್ರೆ ಕೇಳಲ್ವಾ? ಏನೇ ಆಗಿದೆ ಈ ಶರ್ಟ್ಗೆ? ನೋಡಿ, ಓಟ್ ಹಾಕ್ಬಿಟ್ಟು ಬನ್ನಿ. ನೀವಿಬ್ರೇ ಬಾಕಿ ಇರೋದು. ಅಪ್ಪಿ ತಪ್ಪಿ ನನಗೇನಾದ್ರು ಓಟ್ ಹಾಕ್ಬಿಟ್ಟಿರ ಆಮೇಲೆ ಇರೋ ತಲೆನೋವೇ ಸಾಕು. ಈ ಒಟಾರು ತಲೆನ ಹೊತ್ಕೊಂಡು ಊರೆಲ್ಲ ಸುತ್ತಬೇಕಾಗತ್ತಾನೋ? ನೀವ್ ಹೇಳಿದ್ರಿ ಅಂತ ನಾನ್ ಓಟ್ ಹಾಕೋದ್ ಬಿಟ್ಬಿಡ್ತೀನಾ? ನಮ್ಮ ಅಪ್ಪನ್ ಸೋಲೋದಕ್ಕೆ ನಾನ್ ಬಿಡಲ್ಲ. ಅಮ್ಮ ಬಾ. ಬೇಗ ಬಾರೆ. ಕಮಾನ್ ಮಾನ್ಸಿ, ಸ್ವಲ್ಪ ಜೋಶಲ್ಲಿ ಕಿಕ್ ಮಾಡು. ಸೈಡ್ ಫುಟ್ ಕಿಕ್ ಮಾಡು, ಲೈಕ್ ದಿಸ್. ಯಾ, ಕಮಾನ್, ಟ್ರೈ ಸೈಡ್ ಕಿಕ್. ಐ ಕಾಂಟ್ ಹರ್ಷ, ನನಗೆ ಫುಟ್ಬಾಲ್ ಎಲ್ಲ ಆಡ್ ರೂಢಿ ಇಲ್ಲ. ವೇಟ್, ನಾನ್ ಕಿಕ್ ಮಾಡಿ ತೋರಿಸ್ತೀನಿ ಇರು. ಯು ಹ್ಯಾವ್ ಟು ಕಿಕ್ ಲೈಕ್ ದಿಸ್, ಲೈಕ್ ದಟ್. ಹೋಗ್ ತಗೊಂಬಾ. ಫೆಡ್ ಅಪ್. ಓಕೆ, ಸಾರಿ, ನಾನು ಜೋರಾಗಿ ಹೊಡೆಯಲ್ಲ. ಓಕೆ, ಐ ವಿಲ್ ಟೀಚ್ ಯು. ವೇಟ್ ಪ್ಲೀಸ್ ಹರ್ಷ, ಜಸ್ಟ್ ಸ್ಟಾಪ್ ಇಟ್. ಯಾವ್ದನ್ನಾದ್ರೂ ಮನ್ಸಿಗೆ ಹಚ್ಕೊಂಡ್ರೆ ಎಷ್ಟು ಓವರ್ ಆಗಿ ಮಾಡ್ತೀಯ ಅಲ್ವಾ? ಮಾನ್ಸಿ, ನಿನ್ನೂ ಮನ್ಸಿಗೆ ಹಚ್ಕೊಂಡಿದ್ದೀನಿ. ಐ ಗೆಟ್ ದ ಬಾಲ್. ಅದನ್ನ ನನ್ನ ಹತ್ರ ತರ್ಬೇಡ. ಜಸ್ಟ್ ಗೋ ಅವೇ. ಅರೆ, ನನ್ ಮೇಲೆ ಕೋಪ ಓಕೆ, ಬಟ್ ಪಾಪ ಈ ಕಿಕ್ಕಿ ಏನ್ ಮಾಡ್ತು? ಎಲ್ಲೋ ಟ್ರಾಶ್ ಅಲ್ಲಿ ಬಿದ್ದಿದ್ ಬಾಲ್ ನ ಎಷ್ಟು ಮೆರೆಸ್ತಿದ್ಯಾ ನೋಡು. ವಾರದಲ್ಲಿ ಸಿಗೋದೊಂದ್ ಸಂಡೆ, ಅದನ್ನಾದ್ರೂ ನಮ್ಮ ಕ್ವಾಲಿಟಿ ಟೈಮ್ ಅಲ್ಲಿ ಸ್ಪೆಂಡ್ ಮಾಡೋಣ ಅಂತಂದ್ರೆ ಏನೋ ಒಂದ್ ರೀಸನ್ ಹುಡುಕಿ ನನ್ ಮೂಡ್ನೆಲ್ಲ ಹಾಳ್ ಮಾಡ್ತೀಯ ಅಲ್ವಾ? ಐ ಹೇಟ್ ಯು ಹರ್ಷ. ಯಾಕೆ ಸುಮ್ನೆ ಜಗಳ ಮಾಡ್ತೀಯ ಮಾನ್ಸಿ? ನಾನೇ ನಿನ್ ಸಂಡೆ ಹಾಳು ಮಾಡಿಲ್ಲ ಗೊತ್ತಾ? ಐ ಥಾಟ್ ನಿನ್ಗೂ ಈ ಗೇಮ್ ಇಷ್ಟ ಅನ್ಕೊಂಡೆ ನಾನು. ಸರಿ ಬಿಡು, ನಿನ್ಗೆ ಆಟ ಆಡೋಕೆ ಇಷ್ಟ ಇಲ್ಲ ಅಂದ್ರೆ ನಾನು ಒಬ್ನೇ ಆಟ ಆಡ್ಕೊಂತೀನಿ. ಹೀಗೆ ನನ್ನ ಜೊತೆ ಮಾತಾಡಲ್ವಾ? ನಮ್ ಮೂಡ್ ಸ್ಪಾಯಿಲ್ ಆಗೋದಕ್ಕೆ ಈ ಬಾಲೇ ಕಾರಣ. ಇದು ನಮ್ ಕಣ್ಮುಂದೆ ಇರಬಾರ್ದು. ಐ ಡೂ ಸಮಥಿಂಗ್. ಮೊದಲನೇ ಓಟು ಜಡೆ ಗುರುತಿಗೆ. ಡಬ್ಬಿ ತುಂಬಾ ಜಡೆ ಚಿಹ್ನೆನೆ ತುಂಬಿಕೊಂಡಿರೋದು.
ಓಪನ್ ಮಾಡ್ತಾ ಮಾಡ್ತಾ ಜಡೆ ಚೀಟಿನೇ ಬರೋದು. ಶೂರ್, ವರ್ಧನ್ ಇಂಡಸ್ಟ್ರೀಸ್ ಯಾವತ್ತೂ ಮಿಸ್ ಮಾಡಲ್ಲ. ಎವ್ರಿಥಿಂಗ್ ವಿಲ್ ಬಿ ಆನ್ ಟೈಮ್. ಸಿ ಯು. ನೀನು ಯಾವಾಗಲೂ ನನ್ನ ಜೊತೆಲೇ ಇದೆಯಾ ಅಂತ ನನಗೆ ಅನಿಸ್ಲಿ ಅಂತ ಈ ಉಡುಗೊರೆಗಳನ್ನು ಕೊಟ್ಟೆ ಅಲ್ಲ ನಾನು. ಈ ಸದ್ದಲ್ಲಿ ನೀನು ಇದೆಯಾ ಅಂತ ನನಗೆ ಅನಿಸ್ತಿದೆ. ಇಡೀ ದಿನ ಮರಳುಗಾಡಲ್ಲಿ ಸುತ್ತಾಡಿ ಬಂದವನಿಗೆ ಓಯಾಸಿಸ್ ನೀನು. ನಾವು ಅಂದ್ಕೊಂಡಿದ್ದೆಲ್ಲ ನಾಳೆ ಈಡೇರುತ್ತೆ. ಆಮೇಲೆ ಈ ನಿನ್ನ ಕುರುಹುಗಳಷ್ಟೇ ಅಲ್ಲ, ಸಾಕ್ಷಾತ್ ನೀನೇ ನನ್ನ ಜೊತೆಲಿರ್ತೀಯ ಇದೇ ಬಾಲ್ಕನಿಯಲ್ಲೇ. ಇವಾಗ 2ನೇ ಚೀಟಿ. ಓ ಮೈ ಗಾಡ್, ಇದು ಜಡೆ ಗುರ್ತಿಗೆ. ಓ ಅಣ್ಣ, ನಂದೇ ಚಿಹ್ನೆ ಅದ್ರಲ್ಲೂ. ಹಲೋ ಸರ್, ಹಲೋ ಸರ್, ಕೇಳಿಸ್ತಿದ್ಯಾ? ಯಾಕೇನೋ ಮಾತಾಡ್ತಿಲ್ಲ? ಹಲೋ ಸರ್, ನೀವು ಬಾಲ್ಕನಿಲಿದ್ದೀರಾ ಅಲ್ವಾ? ಕೇಳಿಸ್ತಾ? ಗಾಳಿಗೂ ಮಾತು ಬರುತ್ತೆ ನೋಡಿ ಸರ್, ನಾವು ಕಿವಿ ಕೊಟ್ಟು ಕೇಳಲ್ಲ ಅಷ್ಟೇ. ನಮ್ಮ ಹುಡುಗಿ ಉಡುಗೊರೆ ಕೊಟ್ಟರೆ ಗಾಳಿ ಮಾತ್ರ ಅಲ್ಲ, ಗಡಿಯಾರ, ಸಾಬೂನು, ಶ್ಯಾಂಪೂ ಎಲ್ಲನೂ ಮಾತಾಡ್ತವೆ. ಈ ಸುಂದರವಾದ ಉಡುಗೊರೆಗಳನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ. ನಿಮಗಿಷ್ಟ ಆಯ್ತಲ್ಲ ಸರ್, ಇದಕ್ಕಿಂತ ಖುಷಿ ಇನ್ನೇನು ಇಲ್ಲ. ಇಲೆಕ್ಷನ್ ಹೇಗೆ ನಡೀತಿದೆ? ವೋಟಿಂಗ್ ಮುಗೀತು ಸರ್, ಈಗ ಮತ ಎಣಿಕೆ. ಮುಂಚೂಣಿಯಲ್ಲಿ ಯಾರಿದ್ದಾರೆ? ನಮ್ಮ ವಜ್ರಮುನಿಯವರಿದ್ದಾರಾ? ಅಪ್ಪ ಗೆಲ್ಲೋ ಚಾನ್ಸ್ ಇಲ್ಲ ಅನ್ಸುತ್ತೆ. ಇಲ್ವಲ್ಲ, ಹಾಗಾಗೋದಕ್ಕೆ ನಮ್ಮ ಹುಡುಗಿ ಬಿಡಲ್ವಲ್ಲ? ಇದೇ ಡೈಲಾಗ್ನೇ ನಾನು ಹೊಡೆದಿದ್ದೆ ಗೊತ್ತಾ? ಹೌದಾ? ಹಾಗಾದ್ರೆ ನಮ್ಮ ಕೆಮಿಸ್ಟ್ರಿ ಎಷ್ಟು ಗಟ್ಟಿಯಾಗಿದೆ ನೋಡು. ಆ ಕೆಮಿಸ್ಟ್ರಿ ಹೆಸರೇನ್ ಗೊತ್ತಾ ನಿಮ್ಗೆ? ಏನು? ಆರ್ಯಾನುರಾಗ. ಹಾಗಾದ್ರೆ ನಾಳೆ ಎಷ್ಟೊತ್ತಿಗೆ ಬರಲಿ? ನಮ್ಮ ಅನುರಾಗನ ನಿಮ್ಮ ಮನೇಲಿ ಹೇಳೋಕೆ. ನೀನು ಹೇಳಿದ ಸಮಯಕ್ಕೆ ಬರ್ತೀನಿ. ಯಾವ ಸಮಯಕ್ಕಾದ್ರೂ ಓಕೆ ಸರ್, ಅಪ್ಪ ನಾಳೆ ಮನೇಲೇ ಇರ್ತಾರೆ. ಸರಿ, ಹಾಗಾದ್ರೆ ನಾಳೆ ಸಿಗೋಣ. ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಪೆನ್ಷನ್ ಕೊಟ್ಟು ವಿಶ್ ಮಾಡ್ತಿರಲ್ಲ ಸರ್, ಥ್ಯಾಂಕ್ ಯು. ಸಿ ಯು. ಈ ಗಿಡದಲ್ಲಿ, ಈ ಸದ್ದಲ್ಲಿ ಸಕಾರಾತ್ಮಕತೆ ತುಂಬಿದೆ. ನಾಳೆ ಸಕಾರಾತ್ಮಕವಾಗೇ ಇರಬೇಕು. ಮಗಳ ಬಗ್ಗೆ ಮಾತಾಡೋದಕ್ಕೆ ರೈಟ್ಸ್ ನಿಂಗೆ ಯಾರು ಕೊಟ್ಟಿದ್ದು? ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ಹುಷಾರ್. ಏನ್ ಹುಷಾರ್? ನಿಮ್ ಮಗಳನ್ ಹದ್ ಬಸ್ತಲ್ಲಿ ಇಟ್ಕೊಂಡು ಬೆಳ್ಸಕ್ ಗೊತ್ತಿಲ್ಲ. ನನಗೆ ಆವಾಜ್ ಆಗ್ತೀರೇನ್ರಿ? ಅಮ್ಮ ಅಮ್ಮ, ಅಯ್ಯೋ ಏನಾಯ್ತು? ಯಾವಳು ಇವಳು? ಅವಾಗ್ಲೇ ಜ್ಯೂಸ್ ತರ ಕಳ್ಸಿರಿ,
ಮನೆಗ್ ಬಂದವ್ರಿಗೆ ಹಿಂಗ ಉಪಚಾರ ಮಾಡೋದು? ನಿಮ್ಮನ್ನ ಊಟಕ್ಕೆ ಕರೆಯಕ್ ಬಂದಲ್ಲ, ನನಗೆ ನಾನೇ ಹೊಡ್ಕೋಬೇಕು. ಓ ಬಾರಿ ಇವ್ರಿಗೆ ಅವಮಾನ ಆಗೋಯ್ತು. ನೋಡ್ತಾ ಇರ್ರಿ, ಇನ್ನು ದೊಡ್ಡ ಅವಮಾನ ಕಾದಿದೆ ನಿಮ್ಗೆ. ನೋಡ್ತಾ ಇರ್ರಿ ನೀವು. ಏ ಅಪ್ಪ, ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂದ್ರಲ್ಲ, ಏನಪ್ಪ? ಅದು ಅಮ್ಮ ನಿನ್ಗೇನು ಹೇಳಿಲ್ವ ಮಗ? ಇಲ್ಲ ಅಪ್ಪ. ನಾನು ನಿಮ್ಮ ಅಮ್ಮನ ಹತ್ರ ಎಲ್ಲ ಮಾತಾಡಿದ್ದೆ. ನಿನ್ನ ಹತ್ರ ಮಾತಾಡೋದಕ್ಕೆ ಸಮಯನೇ ಆಗ್ಲಿಲ್ಲ ಬಂಗಾರ. ಏನ್ ಹೇಳಿಪ್ಪ? ಏನಿಲ್ಲಮ್ಮ, ವಯಸ್ಸಿಗೆ ಬಂದ ಮಗಳು ಮನೇಲಿದ್ದಾಗ ಅಪ್ಪನಿಗೆ ಏನ್ ಚಿಂತೆ ಇರುತ್ತೆ ಹೇಳು? ಹೋ ಅದಾ? ಹ್ಞೂ ಅಪ್ಪ, ಅಮ್ಮ ಹೇಳಿದ್ಲು. ಅದೇ ಅನ್ಕೊಂಡೆ. ಹೇಗವಳು ಹಾಗಂತ ತಡ ಮಾಡೋದು ಬೇಡ. ಬೇಗ ನಿನ್ನ ನಿರ್ಧಾರ ತಿಳಿಸು. ಅನು, ಮನೆಗ್ ಬಾ. ಏನಮ್ಮ? ಸರಿಯಪ್ಪ. ಸರಿನಾ? ಹ್ಞೂ ಅಪ್ಪ, ನೀವು ನನ್ನ ಬಗ್ಗೆ ಅನ್ಕೊಂಡಿರೋದೆಲ್ಲ ನಿಜಾನೇ. ಅನು, ಬೇಗ ಮನೆಗ್ ಬಾ. ಸರಿ, ಹಾಗಾದ್ರೆ ನಿಮ್ಮಮ್ಮ ಹೇಳಿದ್ದಾರೆ ಅಂತ ಹೇಳಿದ್ಯಲ್ಲ, ನಮ್ಮ ಅಂಗಡಿ ಯಜಮಾನ ಹೇಳಿದ್ರಲ್ಲ ಸಂಬಂಧ, ಅವ್ರ ಹತ್ರ ಮಾತಾಡ್ತೀನಿ. ಅವ್ರ ಹತ್ರನೇ ಮಾತಾಡ್ತೀನಿ. ನಾಚ್ಕೊಂಡು ಹೊರಟೇ ಹೋಗಿದ್ದಾಳೆ. ಹೇಗೆ ಶುರು ಮಾಡಲಿ? ನಾನು ನಿಮ್ಮ ಮಗಳನ್ನ ಪ್ರೀತಿಸ್ತೀನಿ ಅಂತನ? ಸುಬ್ಬು ಅವರೇ, ನಾನು ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ. ನಿಮಗೆ ಒಪ್ಪಿಗೆ ಇದೆಯಾ? ನಾನು ಅನ್ಕೊಂಡಿದ್ದನ್ನೆಲ್ಲ ನಾಳೆ ಅವ್ರ ಮುಂದೆ ಹೇಳೋಕ್ಕಾಗತ್ತಾ? ಅವ್ರನ್ನ ಹೇಗೆ ಒಪ್ಪಿಸ್ಲಿ? ಅಫ್ಕೋರ್ಸ್ ಅನುನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ಆದರೆ ಅದನ್ನು ಅವರಿಗೆ ಅರ್ಥ ಮಾಡಿಸ್ಬೇಕು ಅಷ್ಟೇ. ಸುಬೋರೆ, ನಾನು ನಿಮ್ಮ ಮಗಳನ್ನ ರಾಣಿ ಥರ ನೋಡ್ಕೊಳ್ತೀನಿ. ಅವಳ ಬದುಕಲ್ಲಿ ಯಾವ ಶ್ರಮನೂ ಇರಲ್ಲ. ಬದುಕಿಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆ ಅನುಕೂಲನೂ ನಮ್ಮ ಮನೇಲಿದೆ. ಹ್ಯಾಪಿ ಬರ್ಡೇ.
ಹ್ಯಾಪಿ ಬರ್ಡೇ ಅನು. ನಾವ್ ಅವಾಗ್ಲಿಂದ ಕಾಲ್ ಟ್ರೈ ಮಾಡ್ತಿದ್ವಿ, ಕನೆಕ್ಟೇ ಆಗ್ತಿರ್ಲಿಲ್ಲ. ಇನ್ನೇನ್ ಕನೆಕ್ಟ್ ಆಗ್ತಿತ್ತು ಅಷ್ಟ್ರಲ್ಲಿ ನೀನೇ ಬಂದ್ಬಿಟ್ಟೆ. ಹೌದು, 6 ಸರ್ ಇಷ್ಟೊತ್ತಿಗೆ ಫೋನ್ ಮಾಡಿ ಆಗಿರುತ್ತೆ ಅಂತ ನಾನು ನಿಂಗೆ ಹೇಳಿದ್ನಲ್ವಾ, ನೋಡು ಹಂಗೆ ಆಯ್ತು. ಓ ಇದಾ ವಿಷಯ. ಲವ್ ಬರ್ಡ್ಸ್ ಮಧ್ಯ ನಾವ್ ಯಾಕೆ ಅಂತ ಆರೆಂಜ್ ಸಿಗ್ನಲ್ ಹಾಕೊಂಡ್ ಕಾಯ್ತಿದ್ವಿ. ಇನ್ನೇನ್ ಈಗ ಗ್ರೀನ್ ಸಿಗ್ನಲ್ ಬಂತು. ಒನ್ಸ್ ಅಗೈನ್ ಹ್ಯಾಪಿ ಬರ್ಡೇ. ಲವ್ ಯು ಕಣೆ. ಬೆಸ್ಟ್ ಫ್ರೆಂಡ್ ಅಂದ್ರೆ ನೀನೆ. ನಿನ್ ಸ್ಥಾನನ ಯಾರ್ ಕೈಲೂ ತುಂಬಕ್ಕಾಗಲ್ಲ ರಮ್ಯಾ. ಥ್ಯಾಂಕ್ ಯು ಸೋ ಮಚ್. ನಾನು ಹ್ಯಾಪಿ ಬರ್ಡೇ ವಿಶ್ ಮಾಡಿದ್ದೆ. ಹ್ಯಾಪಿ ಬರ್ಡೇ ಅನು, ನಿಂಗೆ ಬಯಸಿದ್ದೆಲ್ಲ ನಿಂಗೆ ಸಿಕ್ಲಿ. ಥ್ಯಾಂಕ್ ಯು ಸಂಪತ್, ನೀ ನನ್ ಸೆಕೆಂಡ್ ಬೆಸ್ಟಿ. ನಾಳೆ ನಿಮ್ಮವ್ರು ಬರ್ತಿದಾರಲ್ವಾ? ಇವತ್ತು ಕಣೆ ಪೆದ್ದಿ ಬರ್ತಿದಾರಾ? ಯಾ ಅಲ್ಬಿದಾರ್ ಸು ನನಗೆ ಇನ್ನೇನು ಆರ್ಯ ಮನೆ ಹತ್ರನೇ ರೀಚ್ ಆಗ್ತಿದ್ದೀನಿ. ಸೊ ಸರ್ಗೆ ಯಾವ ಥರ ರೆಡಿ ಆಗಬೇಕು ಎಲ್ಲ ಇನ್ಫಾರ್ಮ್ ಮಾಡಿ ಜೊತೆಲೇ ಕರ್ಕೊಂಡ್ ಬರ್ತೀನಿ. ಯಾ ಶಾರ್. ಓಕೆ. ನನಗ್ ಬೇಗ ರೆಡಿ ಆಗೋ ಅಂತ ಹೇಳಿ ಎಲ್ಲೋದ್ರು ಇವ್ರಿಬ್ರು? ಹ್ಯಾಪಿ ಬರ್ಡೇ ಟು ಯು. ನಾನ್ ಬೆಳ್ದಾಯ್ತು, ನೀವಿಬ್ರು ಇನ್ನು ಮಕ್ಳ ತರಾನೇ ಆಡ್ತಿದ್ದೀರಾ. ನೀನ್ ಈಗ್ಲೂ ಸ್ಕೂಲ್ಗೆ ಹೋಗೋ ಹುಡುಗಿನೇ ಬಂಗಾರ. ಅನು, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳ ಮಗಳೇ. ಥ್ಯಾಂಕ್ ಯು ಅಮ್ಮ, ಲವ್ ಯು ಸೋ ಮಚ್. ನಾನೇನ್ ತಪ್ಪು ಮಾಡಿದ್ದೀನಿ? ನಂಗಿಲ್ವಾ? ಲವ್ ಯು ಅಪ್ಪ, ನೀನಿಲ್ದೆ ನಾನಿಲ್ಲ. ಥ್ಯಾಂಕ್ ಯು ಬಂಗಾರ. ಅನು, ಟೆನ್ ಟೆನ್. ಏನಮ್ಮ ಇದು? ಚಿನ್ನದ ಸರನಾ? ಇದ್ಯಾವಾಗಮ್ಮ ತಗೊಂಡೆ? ಅನು, ನಿನ್ ದುಡ್ಡನ್ನ ನಿನಗೆ ಈ ರೂಪದಲ್ಲಿ ಕೊಡ್ತಾ ಇದ್ದೀನಿ. ಮನೆ ಖರ್ಚು ಮುಗಿದ್ಮೇಲೆ ಉಳ್ದಿದ್ದ ದುಡ್ಡಲ್ಲಿ 1 ರೂಪಾಯಿನೂ ನಾನು ತಗೊಂಡಿಲ್ಲ. ನಿನ್ಗೇನಾದರೂ ಕೊಡಿಸ್ಬೇಕು ಅಂತ ಎಲ್ಲನೂ ಕೂಡಿಟ್ಟಿದ್ದೆ. ಅಮ್ಮ, ನಿನ್ ಖರ್ಚಿಗೆ ಅಂತ ಅಲ್ವಾ ನಾನು ದುಡ್ಡು ಕೊಟ್ಟಿದ್ದು? ಆಫೀಸು, ಮೀಟಿಂಗು, ಅದು ಇದು ಅಂತ ಓಡಾಡ್ತಿರ್ತೀಯ. ಇರ್ಲಿ ಬಿಡು. ಈ ವಿಷಯನ ನನಗೂ ಹೇಳಿಲ್ಲ ಬಂಗಾರ. ಇತ್ತೀಚೆಗೆ ಶ್ರೀಮಂತೆ ಆಗ್ಬಿಟ್ಟಿದ್ದಾಳೆ ಅವಳು. 10 ಗ್ರಾಮ್ ಚಿನ್ನದ ಸರ ಕೊಟ್ಟಿರ್ಬೋದು ನಿನಗೆ. ನಾನು 56 kg ಚಿನ್ನನೇ ಕೊಟ್ಟಿಲ್ವಾ? ನಾನಿನ್ನೂ ಅದೇ ಅಪ್ಪ. ಇದೇ ನನ್ನ ಬಂಗಾರ. ಸುಬ್ಬು, ಈ ಮಾತುಗಳಿಗೇನು ಕಮ್ಮಿ ಇಲ್ಲ. ಗಂಡು ಮಕ್ಕಳು ಅಪ್ಪನಿಗಿಂತ ಜಾಸ್ತಿ ಸಂಪಾದನೆ ಮಾಡೋವಾಗ ಅಪ್ಪಂದ್ರಿಗೆ ಹೆಮ್ಮೆ ಜೊತೆಗೆ ಒಂದಷ್ಟು ಅಸೂಯೆನೂ ಬರುತ್ತೆ. ಆದರೆ ಅದೇ ಹೆಣ್ಣುಮಕ್ಕಳು ಅಪ್ಪನಿಗಿಂತ ಹೆಚ್ಚು ದುಡಿದು ಮನೆ ನಡೆಸ್ತಾ ಇದ್ರೆ ಅದಕ್ಕಿಂತ ಸಂತೋಷ ಬೇರೆ ಇನ್ನೊಂದಿಲ್ಲ ಅಲ್ವಾ? ಯಾಕೆ ಗೊತ್ತಾ, ಹೆಣ್ಣು ಮಕ್ಕಳು ಹುಟ್ಟಿದಾಗಿಂದ ಈ ಸಮಾಜ ನಮಗೆ ಒಂದಲ್ಲ ಒಂದು ರೀತಿ ಅಡ್ವೈಸ್ ಕೊಡ್ತಾನೆ ಇರುತ್ತೆ. ಅದಕ್ಕೆಲ್ಲ ಉತ್ತರ ಕೊಟ್ಟು ಬಾಯಿ ನೋಯಿಸ್ಕೊಳ್ಳೋಕ್ಕಿಂತ ಸಾಧಿಸಿ ಬೇಷ್ ಅನ್ಸ್ಕೊಳ್ಳೋದೇ ನಿಜವಾದ ಅಚೀವ್ಮೆಂಟು. ಏನದನ್ನೆಲ್ಲ ಮಾಡಿದ್ಯಾ ಬಂಗಾರ? ನನ್ನ ಮಗಳು ನನ್ನ ಪಾಲ್ಗೇನು ಅಂತ ಹೇಳ್ಕೊಳಕ್ಕೆ ಪದಗಳೇ ಸಿಗಲ್ಲ. ನೀವು ಅಂದ್ರೆ ನಾನು ನಿನ್ಗೇನೋ ಒಂದು ತಂದಿದ್ದೀನಿ, ಅದನ್ನ ನೀನು ಕೊಡ್ತೀನಿ. ಹೂ ಅನ್ನೋದೇನಿದೆ ಅಪ್ಪ, ಕೊಡಿ.
ಕ್ಯಾನ್ಸಲ್ ಮಾಡಿದ್ದಾರೆ ಅಂದರೆ ಆರ್ಯ ಸರ್ಗೆ ಈ ಫೋಟೋ ಶೂಟಲ್ಲಿ ಆಸಕ್ತಿ ಇಲ್ಲ ಅಂತ ಅರ್ಥ ಮಿರಾಜ್. ಜೇಂಡೆ, ಇದು ಆಸಕ್ತಿ ವಿಷಯ ಅಲ್ಲ, ಅಗತ್ಯ, ನೆಸೆಸಿಟಿ. ಲೈಫ್ ಸ್ಟೈಲ್ ಮ್ಯಾಗಝಿನ್ ಅವ್ರದ್ದು ಆಲ್ ಓವರ್ ದ ಗ್ಲೋಬ್ ಡಿಸ್ಟ್ರಿಬ್ಯೂಷನ್ ಇದೆ. ಅದ್ರ ಕವರ್ ಪೇಜ್ ಅಲ್ಲಿ ಆರ್ಯ ಸರ್ ಫೀಚರ್ ಆಗ್ತಿದ್ದಾರೆ ಅಂತಂದ್ರೆ ಅದೇನ್ ಸುಮ್ನೆನಾ ಹೇಳಿ? ಅಲ್ದೆ ನಾನು ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದು ವೇಸ್ಟಾ? ಆರ್ಯ ಸರ್ ಯಾಕೆ ಹೀಗೆ ಮಾಡಿದ್ರು ಅಂತ ನಾನು ಅವ್ರನ್ನ ಕೇಳ್ತೀನಿ. ಅವ್ರು ನನ್ಗೆ ಉತ್ತರ ಕೊಡ್ಲೇಬೇಕು. ಹಲೋ ಸರ್. ಹಲೋ ಮೇಡಮ್, ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಶಾರ್ಪ್ 7 o'clock ಅಂತ ಹೇಳಿದ್ರಿ, ಆನ್ ಟೈಮ್ ಬಂದಿದ್ದೀನಿ. ಮಾಡಲ್ ರೆಡಿ ಆಗಿದ್ದಾರಾ? ಮಿಸ್ಟರ್, 7 o'clock ಅಂತ ಅಂದ್ರೆ ಎಕ್ಸಾಕ್ಟ್ ಆಗಿ 7 o'clock ಬರೋದು. ನೀವು 7:04, ದಟ್ ಇಸ್ 7:04 ಬಂದಿದ್ದೀರಾ. ಅಂಡ್ ಯು ಆರ್ 4 minutes ಲೇಟ್. ಅಂಡ್ ದಟ್ಸ್ ವೈ ದಿಸ್ ಶೂಟ್ ಇಸ್ ಕ್ಯಾನ್ಸಲ್ಡ್. ಮೇಡಮ್, ಮೇಡಮ್, ಸರ್, ಈ ಸೀರೆ ನಿನಗೆ ಕೊಡಬೇಕಾಗಿದ್ದು ಅದೇ ಸೀರೆ. ನೀನು ನನ್ನವಳು ಅಂತ ಒಪ್ಕೊಂಡಿದ್ದ ದಿನಾನೇ ನಾನಿದನ್ನು ನಿನಗೆ ಕೊಡಬೇಕಾಗಿತ್ತು. ಇದು ನಿನ್ನ ಪಾಲಿನ ಸೀರೆ, ನಿನ್ನ ಹಕ್ಕಿನ ಸೀರೆ. ಸಮಯ ಬಂದಾಗ ಅದಾಗದೆ ಅದು ನಿನ್ನನ್ನು ಸೇರತ್ತೆ ಅಂತ ನೀನು ಅವತ್ತು ಹೇಳಿದ್ದೆ. ಕಾಯೋ ತಾಳ್ಮೆ ನಿನಗಿರಬಹುದು, ಈ ಸೀರೆಗೂ ಇರಬಹುದು, ಆದರೆ ನನಗೆ ಮಾತ್ರ ಇಲ್ಲ ಅನ್ನೋ. ಇದನ್ನು ಪಡೆಯೋ ಹಕ್ಕು ನಿನಗೆಷ್ಟಿದೆಯೋ ಅದನ್ನು ಕೊಡೋ ಕರ್ತವ್ಯ ನನಗೂ ಅಷ್ಟೇ ಇದೆ ಅಲ್ವಾ? ನಿನಗೇನು ಉಡುಗೊರೆ ಕೊಡಬೇಕು ಅಂತ ನನ್ನ ತಲೆಗೆ ಹೊಳಿಲೇ ಇಲ್ಲ ಅನ್ನೋ. ಕೈಯಲ್ಲಿ 100 ರೂಪಾಯಿ ಮಾತ್ರ ಇದ್ದಿದ್ರೆ ಅಷ್ಟರಲ್ಲಿ ಏನು ಸಿಗುತ್ತೋ ಅದನ್ನು ನಾನು ನಿನಗೆ ಕೊಡಿಸ್ತಾ ಇದ್ದೆ. ಆದರೆ ನನ್ನ ಕೈಯಲ್ಲಿ ಒಂದು ಇಡೀ ದ್ವೀಪನೇ ಕೊಂಡ್ಕೊಳ್ಳುವಷ್ಟು ದುಡ್ಡಿದೆ. ಆದರೆ ನಿನ್ನ ಕಣ್ಣಲ್ಲಿ ಬೆಲೆ ಬಾಳುವಂಥದ್ದು ಏನಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಸರ್. ನೀವು ನನಗೆ ಕೊಡ್ತಿರೋ ಮೊದಲನೇ ಸೀರೆ, ನಾನಿದನ್ನ ಜೋಪಾನವಾಗಿ ಕಾಪಾಡ್ಕೋತೀನಿ. ನಾನು ಸಾಯೋವರೆಗೂ ನನ್ನ ಹತ್ರನೇ ಇರುತ್ತೆ. ಏನಿಂಥ ಮಾತು? ಸಾರಿ ಸರ್, ನೀವೆಲ್ಲರೂ ನನ್ನನ್ನ ಇವತ್ತು ಅಳಿಸ್ಬೇಕು ಅಂತಾನೆ ಡಿಸೈಡ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ನಂಗೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಜೋರಾಗಿ ಅಳುವಷ್ಟು. ಥ್ಯಾಂಕ್ ಯು ಸರ್. ಇದು ಕೇವಲ ಆರಂಭ ಅಷ್ಟೇ. ಇನ್ನು ಮುಂದೆ ಖುಷಿಯ ದಿನಗಳು ಸಾಕಷ್ಟಿವೆ. ನಿಮ್ಮ ಮನೆಗೆ ಅಮ್ಮನ್ನ ಕರ್ಕೊಂಡು ಬರ್ತೀನಿ. ಅಮ್ಮ ನಿನ್ನನ್ನು ಈ ಸೀರೆ ನೋಡಿದ್ರೆ ಬಹಳ ಸಂತೋಷ ಪಡ್ತಾರೆ. ಸುಬ್ಬು, ಏನೇ ಹಾವು ನೋಡ್ದಂಗೆ ಆಗ್ತಿದೆಯಲ್ಲೇ? ಪೂಜಾ ಸಾಮಾನು ಮನೆಯಿಂದನೇ ಎಲ್ಲ ತಂದಿದ್ದೀನಿ, ಏನು ಬೇಡ ಅಂತ ಹೇಳಿದೆ. ಮನೆಯಿಂದ ಏನು ತಂದಿಲ್ಲ, ದೇವಸ್ಥಾನದಲ್ಲೇ ತಗೋಬೇಕು. ಏನೇ ಒಂದ್ಸಲ ಬೇಕು ಅಂತೀಯ, ಒಂದ್ಸಲ ಬೇಡ ಅಂತೀಯ. ಪ್ರಾಮಾಣ್ಯ ಕಡೆ ನಿಂದು. ಕಾಸು ಕೊಡಿ. ಸುಬ್ಬು, ಆ ಅಂಗಡಿಯಿಂದ ತಗೊಂಬ. ತಾಯಿ ಅಲ್ಲವ. ಒತ್ತಾಯ ಏನೂ ಇಲ್ಲ. ನಿಮ್ಮ ಮನಸ್ಸಿಗೆ ಒಪ್ಪಿಗೆ ಆದರೆ ಮಾತ್ರ ಇದನ್ನ ಉಟ್ಕೋ. ಏನ್ ಸರ್ ನೀವು ಒಂದ್ ಮಾತು ಹೇಳೋದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನೀವು ನನಗೆ ಕೊಟ್ಟಿರೋ ಮೊದಲನೇ ಸೀರೆ, ಇದನ್ನ ಉಟ್ಕೊಳ್ಳೋದಕ್ಕೆ ನಾನು ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ ಅನ್ನೋದನ್ನ ನಾನು ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ನೀವ್ ಹೇಳಿದ್ರು ಸರಿ, ಹೇಳಲಿಲ್ಲ ಅಂದ್ರೂ ಸರಿ, ಇವತ್ತು ಇದೇ ಸೀರೆನೆ ನಾನು ಉಟ್ಕೊಳ್ಳೋದು.
ಥ್ಯಾಂಕ್ ಯು. ಅನು, ನೀನ್ ಮಾಡ್ತಿರೋದು ಸರಿಗಿಲ್ಲ. ಅಂದ್ರೆ ಈ ಸೀರೆನ ನೀನು ಈಸ್ಕೊಂಡಿದ್ದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕಮ್ಮ ಅವರಷ್ಟು ಪ್ರೀತಿಯಿಂದ ಕೊಟ್ಟಿದ್ದಾರೆ, ಯಾಕೆ ಈಗ ಹೇಳ್ತೀಯ? ನನಗಂತೂ ಈ ಸೀರೆನ ಈಗಲೇ ಉಟ್ಕೋಬೇಕು ಅನ್ನಿಸ್ತಿದೆ. ಏನೇ ಹೇಳ್ತಿದ್ಯಾ? ಇರು, ಮಾಡ್ತೀನಿ ನಿಂಗೆ. ಸುಬ ನನ್ನ ಅವಸ್ಥೆ ಯಾರಿಗೆ ಹೇಳ್ಕೊಳ್ಳಿ? ಈಗಿನ ಕಾಲದ ಹುಡುಗಿರ್ಗೆ ಅವ್ರ ತಲೆಯಲ್ಲಿ ಏನು ಓಡುತ್ತೆ ಅಂತ ನಮ್ಗೆ ಅರ್ಥನೇ ಆಗಲ್ಲ. ಛೇ, ಕಿಕ್ಕಿ ಕಿಕ್ಕಿ ಮಾನ್ಸಿ, ಡ್ರೈವರ್ ತಾನೆ ಕಿಕ್ಕಿ ಹಾಕಿದ್ದೀನು. ಚಿಕ್ಕ ಯಜಮಾನ್ರೆ, ಏನ್ ಹುಡುಕ್ತಾ ಇದ್ದೀರಾ? ಕಿಕ್ಕಿ ಏನಾತ್ರಿ ಸಾಹೇಬ್ರೆ, ಏನ್ ಬೇಕಿತ್ತು? ನನ್ ಕಿಕ್ಕಿ ಕಾಣಿಸಿಲ್ಲ. ಡಸ್ಟ್ಬಿನ್ ತಾನೆ ಹಾಕಿದ್ದು, ಎಲ್ಲೋಯ್ತದು? ಕಸದ ಡಬ್ದಲ್ಲ. ಬೆಳಿಗ್ಗೆ ತನ ನಾನು ಕಸರನ್ನು ಖಾಲಿ ಮಾಡಿದೆ, ಈಗಷ್ಟೇ ಕಸದ ಲಾರಿಯವ್ರು ಬಂದು ತಗೊಂಡೋದ್ರು. ಹರ್ಷ, ಏನ್ ಹುಡುಕ್ತಾ ಇದೀಯಾ? ಅಮ್ಮ, ನನ್ ಕಿಕ್ಕಿ ಅಮ್ಮ. ಯಾವ್ದೋ ಹಳೆ ಬಾಲ್ಗೋಸ್ಕರ ಈ ರೀತಿ ಓವರ್ ರಿಯಾಕ್ಟ್ ಮಾಡೋದು ಒಳ್ಳೇದಲ್ಲ ಹರ್ಷ. ಬಹಳ ವಿಚಿತ್ರವಾಗಿ ಆಡ್ತಾ ಇದೀಯಾ. ಒಂದು ಬಾಲ್ ಮೇಲೆ ಇಡೀ ಜೀವನ ನಿಂತಿಲ್ಲ. ಸುಮ್ನೆ ಬಾ ಒಳಗೆ. ಅಮ್ಮ, ನನಗ್ ನನ್ ಕಿಕ್ಕಿ ಬೇಕಮ್ಮ. ನಾನ್ ಬೇರೇನು ಕೇಳ್ತಿಲ್ಲ, ನನ್ ಕಿಕ್ಕಿ ಬೇಕಷ್ಟೇ. ಹರ್ಷ, ಏನಾಗಿದೆಪ್ಪ ನಿನ್ಗೆ? ಅಮ್ಮ, ನನ್ ಕಿಕ್ಕಿ ಬೇಕೇ ಬೇಕಮ್ಮ. ನನ್ ಕಿಕ್ಕಿ ಅಂದ್ರೆ ಮನೆಗೆ ಬರಲ್ಲಮ್ಮ ನಾನು. ಹರ್ಷ, ಪ್ಲೀಸ್ ನಿಂತ್ಕೋ. ಈಗ ಆರ್ಯ ಬರ್ತಾನೆ, ಅವನಿಗೆ ಇವತ್ತು ವಿಶೇಷವಾದ ದಿನ. ಪ್ಲೀಸ್ ಇವಾಗೆಲ್ಲೂ ಹೋಗ್ಬೇಡ. ನಾವೆಲ್ಲರೂ ಆರ್ಯನ್ ಜೊತೆ ಹೋಗ್ಲೇಬೇಕು ಹರ್ಷ, ಪ್ಲೀಸ್. ಇಲ್ಲಮ್ಮ, ಇಲ್ಲ, ನಾನ್ ನಿಮ್ ಮಾತನ್ನ ನಂಬಲ್ಲ. ನಾನ್ ನಿಮ್ ಮಾತು ಕೇಳಿ ಅಂತ ನೀವೆಲ್ಲ ಹೇಳ್ತಿರೋದು ನನ್ ಚೆನ್ನಾಗ್ ಗೊತ್ತು. ನಾನ್ ಬಾಲ್ ಸಿಗೋವರೆಗೂ ನಾನ್ ಮನೆಗೂ ಬರಲ್ಲ, ನಾನ್ ತಿಂಡಿನೂ ಮಾಡಲ್ಲಮ್ಮ. ಹರ್ಷ, ಹುಟ್ಟು ಹಬ್ಬಕ್ಕೇನಯ್ಯ ವಿಶೇಷ? ಅದು ಪ್ರತಿ ವರ್ಷನೂ ಬರುತ್ತೆ. ಆದ್ರೆ ಮದ್ವೆ ಹಾಗಲ್ಲ, ಜೀವನದಲ್ಲಿ ಆಗೋದು ಒಂದೇ ಸರ್ತಿ. ನೀನ್ ಮೊದಲು ಅದನ್ನ ಬೇಗ ಮಾಡೋ, ಬೇಗ ಮದ್ವೆ ಊಟ ಹಾಕ್ಸೋ. ನಿಮ್ ಬಾಯಿ ಹರಕೆಯಿಂದ ಎಲ್ಲ ಬೇಗನೆ ಒಳ್ಳೇದಾಗ್ಲಿ ಯಜಮಾನ್ರೆ. ಆಗುತ್ತೆ ಆಗುತ್ತೆ. ಇವತ್ತು ನಿನ್ಗೊಂದು ಸರ್ಪ್ರೈಸ್ ಇದೆ, ಅದನ್ನ ನಾನೇ ಕಳ್ಸಿದ್ದು. ಆಮೇಲೆ ನಿನ್ನ ಅನಿಸಿಕೆ ಏನು ಅಂತ ಫೋನ್ ಮಾಡ್ತೀನಿ. ಸರ್ಪ್ರೈಸಾ? ಅಂತದ್ದೇನು ಯಜಮಾನ್ರೆ? ಗೊತ್ತಾಗತ್ತೆ ಗೊತ್ತಾಗತ್ತೆ. ಏನ್ ಕಳ್ಸಿದಾರೆ ಇವರು? ಹೊಸದಾಗಿ ಸರ್ಪ್ರೈಸ್ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಏನ್ ಮಾತಾಡ್ತಿದ್ಯಾ ಮಾನ್ಸಿ? ತಪ್ಪು ಮಾಡ್ತಿದ್ದಾಗ ಮಾತ್ರ ಅವ್ನ್ ನನ್ ಮಗ, ಎಲ್ಲ ಸರಿ ಇದ್ದಾಗ ಮಾತ್ರ ಅವ್ನ್ ನಿನ್ ಗಂಡನ? ಹರ್ಷ ಮಾಡೋದೆಲ್ಲದಕ್ಕೂ ನನ್ನೇ ಪ್ರಶ್ನೆ ಮಾಡ್ತಿದ್ರೆ ನಾನೇನ್ ಹೇಳಿ? ಹೆಂಡತಿಯಾಗಿ ನಿನ್ಗೂ ಜವಾಬ್ದಾರಿ ಇದೆ ಮಾನ್ಸಿ. ಜವಾಬ್ದಾರಿ ಇದೆ ಮೋಮಿನ್ಲೋ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಚಿಕ್ಕ ವಯಸ್ಸಿಂದ ಬೆಳೆಸಿರೋ ರೀತಿ ಇದು. ಈ 2 ವರ್ಷದಲ್ಲಿ ಅದಕ್ಕೆಲ್ಲ ನಾನೇ ರೆಸ್ಪಾನ್ಸಿಬಲ್ ಅಂತಂದ್ರೆ ನಾನೇನ್ ಮಾಡ್ಲಿ? ಅದಕ್ಕೆ ಏನಾಯ್ತು? ನೀವು ಅಮ್ಮನ ಹತ್ರ ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ? ಬ್ರೋ ಇನ್ ಲಾ, ನೀವ್ ನನ್ನನ್ ಕ್ವಶನ್ ಮಾಡ್ಬೇಡಿ ಪ್ಲೀಸ್. ಐ ಆಮ್ ಫೆಡ್ ಅಪ್. ಸಾಕು. ಎಲ್ಲದನ್ನು ತಲೆ ಕೆಳಗ್ ಮಾಡೋ ಗಂಡ, ತಲೆ ತಿನ್ನೋ ಪ್ರಶ್ನೆ ಕೇಳೋ ಮೋಮಿನ್ ಲಾ. ಅತ್ಗೆ, ಇದಕ್ಕೆಲ್ಲ ನಾನ್ ಹೇಗ್ ರೆಸ್ಪಾನ್ಸಿಬಲ್ ಆಗ್ತೀನಿ ಹೇಳಿ? ಐ ಕಾಂಟ್ ಬೇರ್ ದಿಸ್ ಎನಿಮೋರ್. ನಿಮ್ ಮನೇಲಿ ಆ ಫುಟ್ಬಾಲ್ಗಿರೋ ಬೆಲೆನೂ ನನಗಿಲ್ಲ ಅಂತಂದ್ಮೇಲೆ ನಾನ್ ಯಾಕೆ ಇಲ್ಲಿರ್ಬೇಕು? ಅವತ್ತೇ ನನ್ನ ಕೈ ಸೇರ್ಬೇಕಿತ್ತು. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಸೀರೆ? ಏನೇ 4 ಔಟ್ ಆಫ್ 5? ಅಲ್ಲಮ್ಮ ತಾಯಿ, ಆಲ್ರೆಡಿ 4 ಸರಿ ಹೇಳ್ಬಿಟ್ಟೆ ನೀನು. ಬೆಸ್ಟ್ ಫ್ರೆಂಡ್ ಎಷ್ಟು ಸತಿ ಹೇಳಿದ್ರು ಕೇಳಿಸ್ಕೋಬೇಕು. ನನಗೋಸ್ಕರ ನನ್ನ ಆರ್ಯ ಸರ್ ಕೊಟ್ಟಿರೋ ಸೀರೆ.
ಓಹೋ, ಅವತ್ ಆರ್ಯ ಸರ್ ಕೊಡ್ಬೇಕಾದ್ರೆ ಬೇಡ ಅಂತ ಹಠ ಮಾಡಿ ಬಂದಿದ್ದೆ, ಇವಾಗ ಇಸ್ಕೊಬಿಟ್ಟಿದ್ಯಾ? ಅವತ್ ನಾನು ಇಸ್ಕೊಳ್ದೆ ಇರೋದಕ್ಕೆ ಕಾರಣ ಇತ್ತು ಕಣೆ. ಅದು ಹಠ ಅಲ್ಲ, ನನ್ನ ಹಕ್ಕು. ಅಬ್ಬಬ್ಬಬ್ಬ, ಈ ಮಧ್ಯೆ ಏನೆಲ್ಲ ನಡೆದೋಯ್ತಲ್ವಾ? ಪ್ರಪೋಸ್ ಮಾಡ್ದಾಗ ಇಸ್ಕೋಬೇಕಿದ್ ಸೀರೆನ ಮದ್ವೆ ಮಾತುಕತೆ ಉಟ್ಕೊಂತಿದ್ಯಾ. ಶಬಾಷ್. ರಮ್ಯಾ, ಮದ್ವೆ ಮಾತುಕತೆ ಅಂತೆಲ್ಲ ಹೇಳ್ಬೇಡ್ವೆ, ನನ್ ಗಂಟ್ಲು ಒಣಗ್ತಿದೆ. ಜ್ಯೂಸ್ ಕುಡಿತ್ಯಾ? ಬಣ್ಣ ರಜಾ ಹಾಕಿ ಮಗಳ ಬರ್ಡೇನ ಆಚರಿಸುವಷ್ಟು ಲೆವೆಲಿಗೆ ಬೆಳೆದು ಬಿಟ್ಟಿದ್ದಾನಲ್ಲ, ಅದಕ್ಕೆ ಕೇಳಿದೆ. ಇನ್ನೇನು ಮಾಡ್ತಾನೆ ಪಾಪ, ಮಗಳು ದುಡಿಯುವಾಗ ಬರ್ಡೇನೂ ಮಾಡ್ತಾನೆ, ಇನ್ನೊಂದು ಮಾಡ್ತಾನೆ. ಆದ್ರೆ ಜನಿ, ಒಂದು ಮಾತು ನೆನ್ಪಿಟ್ಕೋ, ನೀನು ಏನೇ ಮಾಡಿ ಯಾರನ್ನೇ ಕಳಿಸಿದ್ರು ಅವ್ರ ಮನೆ ಸಂಬಂಧ ಅಂತೂ ಮುಂದುವರಿಯಲ್ಲ, ಪಕ್ಕ. ಇದ್ಯಾಕೆ ಹಿಂಗಂತೀಯೋ? ಆ ಹುಡುಗಿದು ಅವಳ ಬಾಸ್ ಜೊತೆ ಏನೋ ದೊಡ್ಡದಾಗಿ ನಡೀತಾ ಇದೆ ಜನಿ. ಹಗ್ಲು ರಾತ್ರಿ ಅನ್ನೋದೇ ಇಲ್ಲ ಅವರಿಬ್ರಿಗೂ, ಕಾರಲ್ಲಿ ಸುತ್ತಾಡ್ತಾ ಇರ್ತಾರೆ. ಇನ್ನು ಬೇರೆಯವ್ರ ಜೊತೆಗೆ ಮದುವೆ ಆಗೋದಕ್ಕೆ ಆ ಬಾಸ್ ಬಿಡ್ತಾನ? ಈ ಮದುವೆನೂ ತಪ್ಪತ್ತೆ, ನೋಡ್ತಾ ಇರು. ರಬ್ಬರ್ ಬಾಲ್ ತರ ಹೋಗಿದ್ದ ಸ್ಪೀಡ್ಗೆ ವಾಪಸ್ ಬರ್ತಾರೆ ನೀನ್ ಕಳ್ಸಿದ ಗಂಡಿನ ಕಡೆ ಅವರು. ಸುಮ್ನಿರೋ, ಆ ಹುಡುಗಿ ಅಂತವಳಲ್ಲ, ಬಾಯಿಗೆ ಬಂದಂಗೆ ಆಡ್ಬೇಡ. ಯೋ, ಆಡ್ತಿರೋದು ನಾನಲ್ಲ, ಆ ಬಾಸು ಆರ್ಯವರ್ಧನ್. ಈ ಮದ್ವೆನ ಅವನೇ ಕ್ಯಾನ್ಸಲ್ ಮಾಡ್ತಾನೆ, ನೋಡ್ತಾ ಇರು. ಈಗ ಎಲ್ಲೆಲ್ಗೋ ಹೋಗಿ ಕೊನೆಗೆ ಅವಳಿಗೆ ನನ್ನ ಮಗನೇ ಗತಿ, ಗ್ಯಾರಂಟಿ. ನಿಜಾನೇನಯ್ಯ ನೀನ್ ಹೇಳ್ತಾ ಇರೋದು? ಯೋ, ಹೇಳಿದ್ರೆ ನೀನ್ ನಂಬಲ್ಲ, ಕತೆ ತುಂಬಾ ದೊಡ್ಡದಿದೆ. ಕಾಫಿ ಕುಡಿತಾ ಮಾತಾಡೋಣ ಬಾ ನೀನು. ಹೌದಾ? ಯೋ, ಹಂಗೆ ಬರ್ತಾ ಇದೆಯಲ್ಲ, ಗಲ್ಲಾಪೆಟ್ಟಿಗೆಯಿಂದ ಸ್ವಲ್ಪ ದುಡ್ಡು ತಗೊಂಡ್ ಬಾ. ಕಾಫಿ ಕುಡಿತಾ ಬಜ್ಜಿ ಬೊಂಡ ತಿಂತ ಮಾತಾಡೋಣ ಬಾ. ಇದೇ ನಡಿಯಪ್ಪ ಗುರುವೆ. ಬರ್ತಾಳೆ? ಬರ್ಲಿ ಬರ್ಲಿ, ಹುಡುಗಿ ಆರಾಮಾಗಿ ಬರ್ಲಿ, ಅಷ್ಟ್ರಲ್ಲಿ ನಾವು ನೀವು ಮಾತಾಡ್ಕೊಳ್ಳೋಣ. ಹೇಗಿದ್ರು ನಾವು ಹುಡುಗಿನ ನೋಡಾಯ್ತಲ್ವಾ? ನೋಡಿದ್ದೀರಾ? ಹಾ. ಎಲ್ಲಿ, ಯಾವಾಗ? ಪೇಪರ್ ಅಲ್ಲಿ. ನನ್ ಮಗ ಹೇಳ್ತಿದ್ದ, ಬ್ಲಾಕ್ ಅಂಡ್ ವೈಟ್ ಫೋಟೋದಲ್ಲೇ ಹುಡುಗಿ ಇಷ್ಟ ಚೆನ್ನಾಗಿದ್ದಾಳೆ ಅಂದ್ರೆ ರಿಯಲ್ ಆಗಿ ಇನ್ನೂ ಚೆನ್ನಾಗಿರ್ತಾಳೆ ಅಂತ. ಅವನ್ಗಿಷ್ಟ ಆಗೋದ್ಲು, ಅವನ್ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ. ನಮ್ಮದ್ ಮಾತ್ರ ಒಂದೇ ಒಂದು ಕಂಡೀಷನ್. ಕಂಡೀಷನ್ ಏನು? ನೋಡಿ, ನಮಗೇನು ಶ್ರೀಮಂತಿಗೆ ಕಡಿಮೆ ಇಲ್ಲ. ಮದ್ವೆ ಆದ್ಮೇಲೆ ನಿಮ್ ಮಗಳು ಕೆಲ್ಸಕ್ಕೆ ಹೋಗೋಂತ ಅವಶ್ಯಕತೆನೂ ಇಲ್ಲ. ಯಾರ್ದೋ ಆಫೀಸ್ಗೆ ಹೋಗಿ ನಾವ್ಯಾಕೆ ಕೈ ಚಾಚಬೇಕು ಅಲ್ವಾ? ಅದ್ರಲ್ಲೂ ಆ ಸೀರೆ ಡಿಪಾರ್ಟ್ಮೆಂಟ್ ಅಂತಂದ್ರೆ ಜವಾಬ್ದಾರಿ ಜಾಸ್ತಿನೇ ಇರುತ್ತೆ. ಅಷ್ಟೆಲ್ಲ ಜವಾಬ್ದಾರಿ ಹೊತ್ಕೊಂಡು ಮನೆ ನಡ್ಸಕ್ಕಾಗುತ್ತಾ? ಗಂಡನ ನೋಡ್ಕೊಳಕ್ಕಾಗುತ್ತಾ? ಅದ್ರ ಬಗ್ಗೆ ಯೋಚನೆ ಮಾಡಿ, ಮಿಕ್ಕಿದ್ದು ಮಾತಾಡ್ಕೋಬಹುದು. ಇಷ್ಟೊತ್ತಾದ್ರೂ ಆರ್ಯ ಸರ್ ಯಾಕೆ ಬಂದಿಲ್ಲ? ಫೋನ್ ಮಾಡ್ಲಾ? ಏನಾರು ಆಗಿದ್ರೆ ನಂಗೆ ಮೆಸೇಜ್ ಮಾಡ್ತಿದ್ರಲ್ಲ, ಯಾಕೇನೂ ಹೇಳಿಲ್ಲ? ಅನು, ನಿನ್ ಟೆನ್ಷನ್ ನೋಡ್ತಿದ್ರೆ ನನ್ನ ಕೈಕಾಲೇ ನಡುತ್ತಿದೆ ಕಣೆ. ಬರ್ಡೇ ಹುಡುಗಿ ಈಗ ಇರೋದು. ರಮ್ಯಾ, ನಂಗೆ ಬಂದಿರೋರ್ ಮೇಲೆ ಡೌಟ್ ಇದೆ ಕಣೆ. ನೀನೇ ಹೇಗಾದ್ರೂ ನಿಭಾಯಿಸ್ತೀಯಾ? ಏನಂತ ಹೇಳೆ? ಅನು ನನ್ನ ಕಳ್ಸಿದ್ಲು ನಿಮ್ಮ ಹತ್ರ ಮಾತಾಡ್ತಿರೋಕೆ ಅಂತನಾ? ಆರ್ಯ, ಹರ್ಷ ಬಂದಾಯ್ತಲ್ಲ, ನೀನ್ ಹೊರಡು ಆರ್ಯ. ಅನು ಕಾಯ್ತಾ ಇರ್ತಾಳೆ. ಬರ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ನೀನ್ ಹೋಗ್ಲಿಲ್ಲ ಅಂದ್ರೆ ಅವಳೇನ್ ಅನ್ಕೋಬೇಕು? ನೀನ್ ಹೋಗಿ ಮಾತಾಡ್ಕೊಂಡು ಬಂದ್ಮೇಲೆ ಹೇಗಿದ್ರು ನಾನು ಬರ್ಲೇಬೇಕಲ್ಲ. ನಾನು ಅನು ಹತ್ರ ಫೋನಲ್ಲಿ ಮಾತಾಡ್ತೀನಿ, ನೀನ್ ಹೋಗ್ಬಾ. ಇಲ್ಲಿ ಬಗ್ಗೆ ಯೋಚನೆ ಮಾಡ್ಬೇಡ. ಹರ್ಷ ಮಾನ್ಸಿ ಜೊತೆ ನಾನಿರ್ತೀನಿ. ನೀನು ಅನು ಕೊಟ್ಟಿರೋ ಮಾತನ್ನ ತಪ್ಪಬೇಡ ಆರ್ಯ.
ಒಳ್ಳೇದಾಗ್ಲಿ. ಸುಬೋರೆ, ಏನಾಗ್ತಿದೆ? ಆರಾಮಾಗಿದ್ದೀರಾ ತಾನೆ? ಏನಿಲ್ಲ ಸರ್, ನಾನು ಚೆನ್ನಾಗೇ ಇದ್ದೀನಿ. ಮಗಳ ಮದುವೆ ಬಗ್ಗೆ ಯೋಚನೆ ಮಾಡುವಾಗ ಇದೆಲ್ಲ ಸಹಜ ಅಲ್ವಾ ಸರ್? ಬೇರೆ ಏನೂ ಇಲ್ಲ ಸರ್. ಸರ್, ನಿಮ್ಗೆ ಆಗ್ಲಿಂದ ಪದೇ ಪದೇ ಫೋನ್ ಬರ್ತಾ ಇದೆ. ನಮ್ಮಿಂದ ನೀವು ಫೋನ್ ತಗೊಳ್ದೇ ಇರೋದು ಬೇಡ, ಮಾತಾಡಿ ಸರ್. ಹೇಳಿ ಅದಕ್ಕೆ, ಏನಾದರೂ ಮುಖ್ಯವಾದ ವಿಷಯನಾ? ಇಂಪಾರ್ಟೆಂಟ್ ವಿಷಯ ಇಲ್ಲ ಅಂದ್ರೆ ನೀವ್ ಮಾತಾಡಲ್ಲ ಅಲ್ವಾ? ಏನಮ್ಮ ನಿಂದು? ನೀನ್ ಮಾತಾಡ್ತಿರೋದ್ರಲ್ಲಿ ಏನಾದ್ರೂ ಲಾಜಿಕ್ ಇದೆಯಾ? ಅನು ನೋಡಕ್ ಯಾವ್ದೋ ಹುಡುಗನ್ ಕಡೆಯವ್ರು ಬಂದ್ರು ಅಂತ ನನ್ ಮದ್ವೆ ಬಗ್ಗೆ ಮಾತಾಡ್ತಿದ್ಯಲ್ಲ, ಇದ್ರಲ್ಲೂ ಕಾಂಪಿಟೇಷನಾ? ನೀನ್ ಯಾವ ತರ ಹೇಳಿದ್ರು ಅಷ್ಟೇ, ನಾನೀಗ ಮದ್ವೆ ಆಗಲ್ಲ. ಈಗ್ಲೇ ಅಲ್ಲ, ಇನ್ಯಾವತ್ತೂ ಮದ್ವೆ ಆಗಲ್ಲ. ಇದ್ರಲ್ಲಿ ಲಾಜಿಕ್ ಏನೇ ಬಂತು? ವಯಸ್ಸೇನ್ ಕಡಿಮೆ ಆಗಿದ್ಯಾ? ಅದಕ್ಕಿಂತ ದೊಡ್ಡ ಲಾಜಿಕ್ ಇನ್ನೇನಿದೆ? ರಜನಿ, ನೀನ್ ಬೆಳೆಸಿರೋ ರೀತಿ ಈಗ ಅರ್ಥ ಆಗ್ತಾ ಇದೆಯಾ? ಎಲ್ಲ ಪಕ್ಕದ ಮನೆ ಹುಡುಗಿ ಪ್ರಭಾವ ಅದು. ಮಾವ, ನನ್ ಬಗ್ಗೆ ಮಾತಾಡಿ, ಅನು ಬಗ್ಗೆ ಮಾತಾಡ್ಬೇಡಿ. ಏಯ್ ಹುಚ್ಚೆ ಬಾಯಿ, ದೊಡ್ಡವ್ರ ಹತ್ರ ಹೀಗ ಮಾತಾಡೋದು? ಹೇಗ್ ಮಾತಾಡ್ಬೇಕು ಅಂತ ನೀನ್ ಇನ್ನ ಕಲ್ತ್ಕೊಂಡಿಲ್ವಾ? ದಿಮಾಕು ಜಾಸ್ತಿ ಆಗಿದೆ ನಿಂದು. ಹಾಗಾದ್ರೆ ಜೀವನವೆಲ್ಲ ನಿಮ್ ತರ ಸಂತೋಷವಾಗಿರ್ದೆ ಬೇರೆಯವ್ರ ಸಂತೋಷನ ಸಹಿಸೋಕಾಗ್ದೇ ಇರ್ಬೇಕಾ? ಅಷ್ಟಕ್ಕೂ ಮದ್ವೆ ಆದ್ರೇನೆ ಸಂತೋಷವಾಗಿರ್ತಾರೆ ಅನ್ನೋದಾದ್ರೆ ನೀನ್ ಯಾಕಮ್ಮ ಅಪ್ಪನ ಜೊತೆ ಇಲ್ಲ? ನೀನ್ ಬಿಡು, ನಿಮ್ ಅಣ್ಣ ಇವ್ರು ಹೆಂಡತಿನ ಬಿಟ್ ಬಂದ್ ಕೂತಿದಾರಲ್ಲ. ಇದಕ್ಕಿಂತ ತಲೆ ಹೋಗೋ ವಿಷಯ ಇನ್ನೇನು ಇಲ್ಲ ಬ್ರೋ ಇನ್ ಲಾ. ಇದು ಕೂಡ ನಿಮಗೆ ಡಿಸ್ಟರ್ಬೆನ್ಸ್ ಅನ್ಸಿದ್ರೆ ಐ ಆಮ್ ರಿಯಲಿ ವೆರಿ ಸಾರಿ, ಬಟ್ ಐ ಹ್ಯಾವ್ ಟು ಟೆಲ್ ಯು ದಿಸ್. ಅದಕ್ಕೆ ಎಲ್ಲ ಸರಿಗಿದೆ ತಾನೆ? ಹರ್ಷ ಹೇಗಿದ್ದಾನೆ? ನೋಡಿ ಬ್ರೋ ಇನ್ ಲಾ, ನೀವು ಮನೆ ನಿಲ್ದಿರೋ ಟೈಮಲ್ಲಿ ಈ ನಿರ್ಧಾರ ತಗೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಆದ್ರೂ ನಾನು ಇವಾಗ ಈ ನಿರ್ಧಾರ ತಗೊಂಡಿಲ್ಲ ಅಂತಂದ್ರೆ ಇದು ಕೊನೆ ಆಗಲ್ಲ ಅಂತ ಅನ್ನಿಸ್ತಿದೆ. ನಾನು ಈ ಮನೇಲಿ ಇರೋಕ್ ಆಗಲ್ಲ ಬ್ರೋ ಇನ್ ಲಾ. ಅದಕ್ಕೆ ಸಂಪತ್ನ ಯಾವಾಗ್ಲೂ ದಡ್ಡ ಪುಕ್ಲ ಅಂತಿರ್ತಾರಲ್ಲ, ತಾಯಿ ಇಲ್ದಿರೋ ಮಗುನ ಹೆಂಗ್ ನೋಡ್ಕೊಳ್ಳೋದು ಅನ್ನೋದ್ರಲ್ಲಿ ಸೋತಿದ್ದಾರೆ ಅನ್ನೋದು ಇವ್ರಿಗೆ ಅರ್ಥ ಆಗ್ತಿಲ್ಲ. ರಜನಿ, ನಿನ್ನ ಮಗಳು ಅತಿಯಾಗಿ ಮಾತಾಡ್ತಾ ಇದ್ದಾಳೆ. ಅತಿ ಅಲ್ಲ ಮಾವ, ಇರೋದ್ನೇ ಹೇಳ್ತಿದ್ದೀನಿ. ನೀವಿಬ್ರು ನೋಡ್ಕೊಂಡ್ ಬೆಳ್ದಿರೋ ನನ್ಗೆ ಮದ್ವೆ ಅನ್ನೋ ಸಂಬಂಧದ ಮೇಲೆ ನಂಬಿಕೆನೆ ಹೊರಟೋಗಿದೆ. ಯಾವಾಗ ಬಂದ್ರು ಇದೇ ಗೋಡಾಯ್ತು. ನೀನೇನೋ ಮಾಡ್ತಾ ಇದೀಯಾ? ಆಟ ಆಡ್ತಾ ಇದೀಯಾ? ಅದಕ್ಕೆ ಅವಳು ದಡ್ಡ ಪುಕ್ಲ ಅಂತ ಹೇಳ್ತಾ ಇರೋದು ನಿನಗೆ. ನಾನ್ ಹೇಳೋದನ್ ಕೇಳಿ ಪ್ಲೀಸ್. ಹರ್ಷನ್ ಪ್ರತಿಯೊಂದು ಆಕ್ಷನ್ಸ್ಗೂ ನೀವು ನನ್ನನ್ನೇ ಕ್ವಶನ್ ಮಾಡ್ತಿದ್ರೆ ನಾನು ಈ ಮನೇಲಿ ಇರಲ್ಲ. ಬೇಕಂದ್ರೆ ಹರ್ಷ ನನ್ ಜೊತೆ ಬರ್ಬೋದು. ಅವಾಗ್ಲೂ ಹರ್ಷನ್ ಬಿಹೇವಿಯರ್ ಇದೇ ತರ ಇದ್ರೆ ನೀವ್ ಎಲ್ಲರೂ ನನ್ನನ್ನು ಕ್ವಶನ್ ಮಾಡೋದ್ರಲ್ಲಿ ಅರ್ಥ ಇದೆ. ಐ ಆಮ್ ಸಾರಿ, ನೀವಿಲ್ಲಿಲ್ಲ. ಆದ್ರೆ ನೀವು ಬರೋ ತನಕ ಕಾಯೋ ಪೇಷನ್ಸ್ ನನಗಿಲ್ಲ. ಇಷ್ಟು ದಿನ ಆದ್ರೂ ಈ ಮನೆ ನೀವ್ ಯಾವ ಟೈಮಿಗೆ ಬರ್ತೀರಾ ಹೋಗ್ತೀರಾ ಅನ್ನೋದು ನನಗ್ ಸರಿಯಾಗಿ ಗೊತ್ತೇ ಇಲ್ಲ. ಸೊ ಫೋನ್ ಮಾಡೋದ್ ಬಿಟ್ರೆ ನನಗ್ ಬೇರೆ ದಾರಿ ಕಾಣಿಸ್ತಿಲ್ಲ ಬ್ರೋ ಇನ್ ಲಾ. ಗುಡ್ ಬೈ. ನಿಮಗ್ ಹೇಳ್ದೆ ಹೋಗೋ ಮನ್ಸಾಗ್ಲಿಲ್ಲ, ಅದಕ್ಕೆ ನಿಮಗ್ ಕಾಲ್ ಮಾಡಿ ಹೇಳ್ತಿದ್ದೀನಿ. ಅದಕ್ಕೆ ಒಂದ್ ನಿಮಿಷ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಐ ಕಾಂಟ್ ಬ್ರೋ ಇನ್ ಲಾ. ಈ ಮನೇಲಿ ನನಗೆ ಉಸಿರು ಕಟ್ಟಂಗ್ ಆಗ್ತಾ ಇದೆ. ದಯವಿಟ್ಟು ಹಾಗೆಲ್ಲ ಅನ್ಬೇಡಿ. ಆ ಥರದಲ್ಲಿ ಯಾವ ನಿರ್ಧಾರನೂ ತಗೋಬೇಡಿ. ನಾನು ಈಗಲೇ ಬರ್ತೀನಿ, ಕೂತು ಮಾತಾಡೋಣ.
ನಾನು ಬರೋವರೆಗೂ ಎಲ್ಲೂ ಹೋಗ್ಬೇಡಿ. ಇದು ನನ್ನ ರಿಕ್ವೆಸ್ಟ್ ಅನ್ಕೊಳ್ಳಿ ಅಥವಾ ಆರ್ಡರ್ ಅನ್ಕೊಳ್ಳಿ. ನಾನು ಈಗಲೇ ಬರ್ತೀನಿ. ಅಮ್ಮ ಬಾಯ್. ಅನು ಫೋನು. ಅನು ಬರೀ ಖಾಲಿ ಬ್ಯಾಗ್ ತಿಂತೀಯಾ? ತಗೋ, ಕ್ಯಾರಿಯರ್ ಇರ್ಲಿದೆ. ಕೊಡು, ಅಪ್ಪಂಗೆ ಹೇಳ್ಬಿಡು. ಅನು, ನೀನಿಷ್ಟು ಅರ್ಜೆಂಟ್ ಮಾಡಿದ್ರೆ ನನ್ನ ಕೈ ಕಾಲೇ ಓಡಲ್ಲ. ಸ್ವಲ್ಪ ಸಮಾಧಾನ. ಲೇಟ್ ಆಗಿದೆ ಅಮ್ಮ, ಅದಕ್ಕೆ. ನನ್ಗೆ ಯಾಕೋ ಟೆನ್ಷನ್ ಆಗ್ತಿದೆ. ಸೇಮ್ ಫೀಲಿಂಗ್ ಅಮ್ಮ, ನನಗೂ ಟೆನ್ಷನ್ ಆಗ್ತಿದೆ. ನೆನೆ ಏನೆಲ್ಲ ಆಗೋಯ್ತು. ಛೇ, ಅವ್ರು ಏನು ಅನ್ಕೊಂಡ್ರೋ ಏನೋ. ಯಾರು? ಇನ್ಯಾರು? ಆರ್ಯ ಸರ್. ಅವ್ರು ಯಾರೋ ಬಂದು ಕೂತಿರುವಾಗ್ಲೇ ಇವ್ರು ಬರ್ಬೇಕಿತ್ತಾ? ಅಲ್ಲ ಅಲ್ಲ, ಆರ್ಯ ಸರ್ ಬರೋ ಹೊತ್ತಿಗೆ ಇವ್ರು ಯಾರೋ ಬಂದು ಕೂತ್ಕೋಬೇಕಿತ್ತಾ? ಏನೇ ನೀನು? ಓ ಬಿಡಮ್ಮ, ನಾನು ಸಾಯಂಕಾಲ ಬಂದು ಮಾತಾಡ್ತೀನಿ. ಬಾಯ್. ಇವಳು ನೋಡಿದ್ರೆ ಹಿಂಗೆ ಹೇಳ್ಬಿಟ್ಟು ಹೋಗ್ತಿದ್ದಾಳಲ್ಲ. ಏನಂತ ಹೇಳಿ ಸುಬ್ಬು ಕೇಳಿದ್ರೆ? ಆರ್ಯ ಸರ್ನ ಸಮಾಧಾನ ಮಾಡಕ್ ಹೋಗಿದ್ದಾಳೆ ನಿನ್ ಮಗಳು ಅಂತ ಹೇಳ. ಪುಷ್ಪ, ಅನು ಹೊರಟ್ಲಾ? ಇಷ್ಟು ಬೇಗ? ತಿಂಡಿ ತಿನ್ಕೊಂಡು ಹೋಗ್ಬೋದಾಗಿತ್ತೇನೋ. ನನಗೂ ಒಂದು ಮಾತು ಹೇಳಿಲ್ಲ. ಏನಾರು ಹೇಳಿದ್ಲಾ? ಅದು ಅವ್ರ ಬಾಸು ಬೇಗ ಬರಕ್ ಹೇಳಿದ್ರಂತೆ. ಎಲ್ಲಿ ಈ ಕಡೆ ತಿರುಗು. ಏನು? ನಿನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಕಡೆ. ನನ್ನಿಂದೇನೋ ಮುಚ್ಚಿಡ್ತಾ ಇದೆಯಾ ನೀನು. ಈಗ ನಾನು ಏನ್ ಮುಚ್ಚಿಡ್ತಾ ಇದ್ದೀನಿ? ಸ್ಕೂಲ್ಗೆ ಚಕ್ಕರ್ ಹೊಡೆದು ಬ್ಯಾಟ್ನಿ ಪಿಕ್ಚರ್ಗೆ ಹೋಗ್ತಾರಲ್ಲ ಹುಡುಗರು, ಆ ಥರ ಕಾಣಿಸ್ತಾ ಇದೆಯಾ ನೀನು? ನಿಜ ಹೇಳೆ. ಈಗೇನ್ ನಿಜ ಹೇಳ್ಬೇಕು ಸುಬ್ಬ ನಿನ್ಗೆ? ಪಕ್ಕ ಸುಳ್ಳು ಹೇಳ್ತಿದ್ಯಾ? ನೀನ್ ಈ ತರ ಕೂಗಾಡ್ತಿದ್ಯಾ ಅಂತಂದ್ರೆ ಪಕ್ಕ ಸುಳ್ಳು ಹೇಳ್ತಿದ್ಯಾ ಅಂತಾನೆ ಅರ್ಥ. ಏನಂದ್ಲು ಮಗಳು? ನಮ್ಮ ಅಪ್ಪನ್ಗೆ ಒಬ್ಬ ಒಳ್ಳೆ ಹುಡುಗನ ಹುಡುಕಕ್ಕೆ ಯೋಗ್ಯತೆ ಇಲ್ಲ ಅನ್ಕೊಂಡು ಬೇಜಾರು ಮಾಡ್ಕೊಂಡು ಹೋದ್ಲಾ? ನಮ್ಮಪ್ಪ ಸುಮ್ಮನೆ ಮಾತಾಡ್ತಾನೆ, ಏನು ಕೆಲಸ ಅವನ ಕೈಯಲ್ಲಿ ಆಗಲ್ಲ ಅನ್ಕೊಂಡು ನನ್ನ ಮಾತಾಡಿಸದೆ ಹೋಗಿದ್ದಾಳೆ ಅಲ್ವಾ? ಹೇಳೆ, ಅವಳ ಕಣ್ಣಿಗೆ ನಾನು ಕೆಲ್ಸಕ್ಕೆ ಬರ್ದೇ ಇರೋ ತರ ಕಾಣಿಸ್ತೀನಾ? ಸುಬ್ಬು, ಹಿಂಗೆಲ್ಲ ಮಾತಾಡ್ಬೇಡ ನೀನು. ನೀನೇನು ಮುಚ್ಚಿಡ್ಬೇಡ, ಹೇಳೆ. ಅಯ್ಯೋ, ಇಬ್ರು ಸೇರ್ಕೊಂಡು ನನ್ ಮೇಲೆ ಭಾರ ಹಾಕಿ ಈ ಭಾರನ ನಾನು ಹೇಗ್ ತರ್ಕೊಳ್ಳಿ? ನಾನು ನಿನ್ನ ಕೇಳ್ಕೊತಾ ಇದ್ರೆ ಅದು ಭಾರ ಅಂತೀಯಾ? ಅವಳು ನನ್ಗೇನಂದ್ಲು ಅಂತ ಹೇಳು. ಅವನು ಏನು ಹೇಳಲಿಲ್ಲ ಸುಬ್ಬು. ಅವಳ ಪಾಲಿಗೆ ನೀವು ಕೆಲ್ಸಕ್ಕೆ ಬಾರದೇ ಇರೋರಲ್ಲ, ಯಾವತ್ತಿದ್ರು ಹೀರೋನೆ. ಸುಬ್ಬು, ಅದೆಲ್ಲ ಬಿಡು. ಇವತ್ತು ನಿನ್ನ ಹೊಟ್ಟೆ ತಣ್ಣಗಿರ್ಲಿ ಅಂತ ಖಾರ ಜಾಸ್ತಿ ಆಗ್ತಾ ಸಾರು ಮಾಡಿದ್ದೀನಿ. ಆಮೇಲೆ ಅದೇ ಊರಿಗೆ ಹಸಿ ತರಕಾರಿ ತಿಂದ್ರೆ ಒಳ್ಳೇದು ಅಂತ ಮೊನ್ನೆ ಟಿವಿಲಿ ಹೇಳ್ತಿದ್ರು, ಅದನ್ನು ಇಟ್ಟಿದ್ದೀನಿ. ಈ ಗ್ಯಾಸ್ಟ್ರಿಕ್ ಆದರೆ ಅದಕ್ಕೂ ಎದೆ ಉರಿಯುತ್ತಂತೆ. ನೋಡು ಸುಬ್ಬು, ಏನು ಮನ್ಸು ಕಚ್ಕೋಬೇಡ, ಮರೆಯೋದಕ್ಕೆ ಪ್ರಯತ್ನ ಪಡು. ಮೊದಲು ಆರೋಗ್ಯ, ಆಮೇಲೆ ಇನ್ನು ಮಿಕ್ಕಿದ್ದೆಲ್ಲ. ಮಗಳಿಗೆ ನನ್ನ ಮೇಲೆ ಏನು ಬೇಜಾರಿಲ್ಲ ಅಂತ ಹೇಳಿದ್ಯಲ್ಲ, 20 ವರ್ಷ ಚಿಕ್ಕವನಾಗೋದೆ ಕಡೆ ನಾನು. ಅಂಗಡಿ ಮಾಲೀಕರೇ, ಅಂಗಡಿ ಬಿಟ್ಟು ದೋಸ್ತಿ ಜೊತೆ ಚಾ ಕುಡಿಯಕ್ಕೆ ಹೋಗಿದ್ರ? ಅದು ಹಾಗೆ ವಾಕ್ ಮಾಡ್ತಾ ಮಾತಾಡ್ತಾ. ನೀವ ಅಂಗಡಿ ಮಾಲೀಕರು?
ಏನ್ ಜನಾರ್ದನ್, ಅಂಗಡಿ ಬರ್ಕೊಟ್ಬಿಟ್ಟ ಇವನ್ಗೆ? ಅದು ಅವನು ಹುಷಾರು ಇವನ್ ಜೊತೆ. ನಿನಗೆ ಗೊತ್ತಿಲ್ಲದೆ ಅಂಗಡಿನ ಬರ್ಸ್ಕೊಂಡ್ರು ಬರ್ಸ್ಕೊಂಡ್ ಬಿಡ್ತಾನೆ. ಏನ್ ಸರ್ ನೀವು? ತಮಾಷೆಗೆ ಹೇಳಿದೆ. ಗೊತ್ತಾ? ಇವನ ಇಲ್ವಲ್ಲ ನಾನು ಹುಡ್ದಾಗಿಂದ ಇವನ್ ಮುಖನೇ ನೋಡಿಲ್ಲ. ನಿನ್ನನ್ ಕೇಳ್ತಾ ಇಲ್ಲ ನಾನು. ಕುಂಬಳಕಾಯಿ ಕಣ್ಣಂಗೆ ಆಡಬೇಡ. ನೀವ್ ಹೇಳಿ, ನಿಮ್ ಸಂಬಂಧಿಕ ಅಂತ ಗೊತ್ತಾಯ್ತು. ನಿಮ್ಗೇನಾಗ್ಬೇಕು? ಇವನು ನನ್ನ ಹೆಂಡತಿ, ಅಣ್ಣನ ಹೆಂಡತಿ ಸೋದರತೆ ಮಗ. ಅಷ್ಟಾಗಿ ಏನ್ ಪರಿಚಯ ಇಲ್ಲ. ಅವನ್ ಮನೆ ಬಿಟ್ಟು ಯಾವುದೋ ಕಾಲ ಆಗಿದೆ, ಮಾತುಕತೆ ಕೂಡ ಇಲ್ಲ. ದುಡ್ಡಿನ ಆಸೆಗೆ ಏನೇನೋ ಆಟ ಆಡಿ ಆಟಕ್ಕೊಂದು ಕತೆ ಕಟ್ಬೇಡಿ. ನೀವೇನಾದ್ರೂ ಇದಕ್ಕೆ ಶಾಮೀಲಾಗಿದ್ರೆ ಒಪ್ಕೊಳ್ಳಿ. ಅಯ್ಯೋ ಸರ್, ದೇವರಾಣೆಗೂ ನಮ್ಮ ಮನೆಯವ್ರು ಯಾರು ಇವನ್ ಜೊತೆ ಸಂಪರ್ಕದಲ್ಲೇ ಇಲ್ಲ. ನಿಮ್ ಜೊತೆ ಆಟ ಆಡಕ್ಕಾಗತ್ತೆ ಸರ್? ಹೇಳಿರೋದು ಸುಳ್ಳು ಅಂತೇನಾದ್ರೂ ಆದ್ರೆ ಜನಿ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ಲಾ? ಹೋಗಿವ್ರಂತೆ ಇರಿ. ಮುಖ್ಯವಾದ ಕೆಲಸ ನಿಮ್ಮ ಹತ್ರನೇ ಇರೋದು. ಒಂದು ನಿಮಿಷ ಸೈಡಿಗೆ ಬನ್ನಿ. ನನ್ನ ಹತ್ರ ಮುಖ್ಯವಾದ ಕೆಲಸ ಏನಿರುತ್ತೆ ಸರ್? ನಿಮ್ಮಂತ ದೊಡ್ಡ ಮನುಷ್ಯರಿಗೆ 1000 ಕೆಲಸ ಇರುತ್ತೆ. ಜನಿ, ನಿಮ್ ವ್ಯಾಪಾರ ನೋಡ್ಕೋ ಹೋಗಿ. ಖಂಡಿತವಾಗ್ಲೂ ನಿನಗೀಗ ನನ್ನ ಹತ್ರ ಮಾತಾಡಬೇಕು ಅಂತ ಅನ್ಸಿರುತ್ತೆ ಅನ್ನೋದು ನನಗೆ ಗೊತ್ತು. ನನಗೂ ನಿನ್ನ ಹತ್ರ ಮಾತಾಡಬೇಕು. ಆದರೆ ಈಗಾಗಲ್ಲ. ಅರ್ಥ ಮಾಡ್ಕೊಳ್ತೀಯ ಅಂತ ನಾನು ನಂಬಿದ್ದೀನಿ. ಹಲೋ, ಯಾ ಓಕೆ, ಹೌದಾ? ಆಲ್ ರೈಟ್, I'll update you. I'll call you back. ಸರ್, ಫ್ಯಾಕ್ಟ್ರಿಲಿ ಯಾವುದೋ ಮೆಷಿನ್ಸ್ ಬ್ರೇಕ್ ಡೌನ್ ಆಗ್ಬಿಟ್ಟಿದೆಯಂತೆ. ನಾವಿವತ್ತಲ್ಲಿಗೆ ಹೋದ್ರೂ ನಮ್ಮ ಕೆಲಸಗಳು ಯಾವುದೂ ಆಗಲ್ಲ. ಸೊ ಅಲ್ಲಿನ ಅಪ್ಡೇಟ್ಸ್ನ ತಿಳ್ಕೊಂಡು ನಾವು ಕೆಲಸ ಮಾಡೋದು ಬೆಟರ್ ಅಂತ ಮ್ಯಾನೇಜರ್ ಹೇಳ್ತಾ ಇದ್ದಾರೆ. ಫೈನ್ ಕುಮಾರ್, ಲೆಟ್ಸ್ ಗೋ ಬ್ಯಾಕ್. ನನಗೆ ಇನ್ನೊಂದು ಮುಖ್ಯವಾದ ಕರ್ತವ್ಯನ ನಿಭಾಯಿಸೋದಿದೆ ಮೀರಾ. ಕೆಲಸ ಅಷ್ಟೇ ಅಲ್ಲ, ರಿಲೇಶನ್ಶಿಪ್ ಈಸ್ ಆಲ್ಸೋ ಎ ಕಮಿಟ್ಮೆಂಟ್. ಸರ್, ಹೋಗಿಲ್ವಾ ನೀವು? ನಾನು ಫೋನ್ ಮಾಡಿದೆ ಅಂತ ವಾಪಸ್ ಬಂದ್ಬಿಟ್ರಾ? ನೀನು ಫೋನ್ ಮಾಡಿದಾಗ ನನಗೆ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ. ಈಗ ಮಾತಾಡೋಣ ಬಾ. ಆದರೆ ಇಲ್ಲಿ ಬೇಡ, ಬೇರೆಲ್ಲಾದ್ರೂ ಹೋಗೋಣ. ಎಕ್ಸ್ಕ್ಯೂಸ್ ಮೀ. ಬೇರೆ ಎಲ್ಲಾದ್ರೂ ಅಂದ್ರೆ ಎಲ್ಲಿಗೆ ಸರ್? ಎಲ್ಲಾದ್ರೂ ಸರಿ ಅನ್ನೋ, ಎಲ್ಲಾದ್ರೂ ದೂರ. ನನ್ನ ಕ್ಷಮಿಸೋನು. ನಿನ್ನೆ ಏನೆಲ್ಲ ಅನ್ಕೊಂಡು ನಮ್ಮ ಮನೆಗೆ ಬಂದಿದ್ದೆ. ಆದರೆ ನಾನು ನಿನಗೆ ಮಾತು ಕೊಟ್ಟಿರೋ ಹಾಗೆ ಯಾವ ಮಾತನ್ನು ಆಡೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಿಸು. ಸರ್, ಹಾಗೆ ನೋಡೋಕೆ ಹೋದ್ರೆ ನಾನೇ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ನೀವು ಯಾವುದೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ರಿ ಅನ್ನೋದು ನನಗೆ ಅರ್ಥ ಆಗುತ್ತೆ ಸರ್. ಇದರ ಬಗ್ಗೆ ಮಾತಾಡೋಣ ಬಾ, ಹೋಗೋಣ.